ನೀವೀಗ ನೋಡತ್ತೀರಿ ಯುರೋಪಿಂದ ಫೇಮಸ್ ವಾಟರ್ಫಾಲ್. ಇದನ್ನು ನೋಡಿಕೊಂಡು ನಾವು ಮುಂದೆ ಸ್ವಿಟ್ಜರ್ಲ್ಯಾಂಡಿಗೆ ಹೋದ್ವಿ. ಆ್ಯಂಡ್ ನಮ್ಮ ಹೋಮ್ ಸ್ಟೇ ಅಂತ ವ್ಯೂಸ್ ನೋಡ್ರಿ ಎಷ್ಟು ಅಮೇಝಿಂಗ್ ಇದ್ದು. ನಿಮಗೂ ಸ್ವಿಟ್ಜರ್ಲ್ಯಾಂಡಿಗೆ ಹೋದ್ರೆ ಇದೇ ಸ್ಟೇ ಬೇಕಂತಂದ್ರೆ ಫುಲ್ ವಿಡಿಯೋ ನೋಡ್ರಿ. ಇದು ಎಲ್ಲೈತಿ ಏನು ಅಂತೆಲ್ಲ ಗೊತ್ತಾಗ್ತದೆ ನಿಮಗೆ. ಅದಕ್ಕಿಂತ ಮೊದಲು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಆಮ್ಸ್ಟರ್ಡ್ಯಾಮ್ ಇಂತ್ರ ನಾವು ನಮ್ಮ ಪೇರೆಂಟ್ಸು ಮತ್ತು ಇನ್ಲಾಸ್ ಜೊತೆ 9 ಸೀಟರ್ ಕಾರ್ ಬುಕ್ ಮಾಡಿಕೊಂಡು ಹೊಂಟ್ವಿ. ಸಮರ್ ಸ್ಪ್ರಿಂಗ್ ಏನೇ ಬಂದ್ರೂ ಪೇರೆಂಟ್ಸನ್ನು ಕರೆಸ್ತೀವಿ ನಾವು, ಹೌದಲ್ಲ. ಮತ್ತು ಯಾಕಂತಂದ್ರೆ ಆವಾಗ ವೆದರ್ ಚಲೋ ಇರ್ತೈತಿ. ಸೊ ಆ ಟೈಮ್ನಾಗ ಹಿಂಗೆ ಸೀನಿಕ್ ರೋಡ್ ಟ್ರಿಪ್ ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳ್ರಿ. ನಮ್ಮ ಊರು ಬಿಟ್ಟು ಇಷ್ಟು ದೂರ ಅದೇವಿ ಅಂತಂದ್ರೆ ನಾವು ಎಲ್ಲದೀವಿ ಏನು ಅಂತಂದು ನಮ್ಮ ಪೇರೆಂಟ್ಸಿಗೂ ತೋರಿಸ್ಬೇಕಲ್ಲ. ಅದಕ್ಕೆ ಅದನ್ನು ತೋರಿಸಿ ನಾವೀಗ ಮುಂದೆ ಅವರಿಗೆ ವಾಟರ್ ಫಾಲ್ಸ್ ತೋರಿಸ್ಲಿಕ್ಕೆ ಕರ್ಕೊಂಡು ಹೊಂಟೇವಿ. ಈಗ ನಾವು ಇಲ್ಲಿ ಹಳ್ಳಿ ರೋಡ್ ಒಳಗೆ ಯಾಕೆ ಬಂದೇವಿ ಅಂತಂತಂದ್ರೆ ಆಮ್ಸ್ಟರ್ಡ್ಯಾಮ್ ಇಂತ್ರ ರೈನ್ ವಾಟರ್ ಫಾಲ್ಸಿಗೆ ನಮಗೆ ಒಂದೇ ಡೇ ಪೇರೆಂಟ್ಸಿಗೆ ಭಾಳ ಆಗ್ತದಂತ ಅನ್ನಿಸ್ತು. ಅದಕ್ಕೆ ನಾವು ಜರ್ಮನಿನಾಗ ಒಂದು ಸ್ಮಾಲ್ ವಿಲೇಜ್ನಾಗ ಒಂದು ನೈಟ್ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಅಡುಗೆ ಎಲ್ಲ ಮಾಡಿಕೊಂಡು ನಾವು ರೈನ್ ವಾಟರ್ ಫಾಲ್ಸ್ ನೋಡ್ಲಿಕ್ಕೆ ಹೊಂಟ್ವಿ. ಆ್ಯಂಡ್ ನಾವು ಈಸ್ಟರ್ ಟೈಮ್ನಾಗ ಹೋಗಿದ್ದರಿಂದ ಇಲ್ಲಿ ನೋಡ್ರಿ ಕ್ಯೂಟ್ ಲಿಟಲ್ ಬನೀಸ್ ಇಟ್ಟಾರ. ಟಿಕೆಟ್ ಎಲ್ಲ ತೊಗೊಂಡು ನಾವು ಬಂದ್ವಿ. ಒಬ್ಬರಿಗೆ ಟಿಕೆಟಿಗೆ €5.50 ಐತಿ, ಅಂದ್ರೆ 5 ಸ್ವಿಸ್ ಫ್ರ್ಯಾಂಕ್ ಐತಿ. ಟಿಕೆಟ್ ತೊಗೊಂಡು ಸ್ಟ್ರೇಟ್ ಒಳಗೆ ಬಂದ ಕೂಡಲೇ ಕೆಳಗೆ ಹೋಗಲಿಕ್ಕೆ ಒಂದು ಗ್ಲಾಸ್ ಇರೋ ಲಿಫ್ಟ್ ಐತಿ. ಆ್ಯಂಡ್ ನಾವೀಗ ಲಿಫ್ಟ್ನಾಗೆ ಇದ್ದೀವಿ. ಇಷ್ಟು ಚಲೋ ಚಂದ ಐತಿ ವ್ಯೂಸ್ ಅಂತಂದ್ರೆ ಜೀವನದಾಗ ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋ ಹಂಗೆ. ಈಗ ಇಲ್ಲಿ ಬ್ರಿಡ್ಜ್ ಏನು ಕಾಣ್ಲಿಕ್ಕತ್ತದಲ್ಲ ನಿಮಗೆ, ಇಲ್ಲೇ ನಡ್ಕೊಂಡು ನಾವು ಹೋದ್ರೆ ಅಲ್ಲಿ ನಮ್ಗೆ ವಾಟರ್ ಫಾಲ್ಸ್ ಬಾಜುನೇ ಹೋಗ್ತೀವಿ. ಆ್ಯಂಡ್ ವ್ಯೂಸ್ ಎಲ್ಲ ಹಿಂಗಿತ್ತು ನೋಡ್ರಿ. ಬೋಟ್ ರೈಡ್ ಬೇಕಂದ್ರೆ ಅಲ್ಲಿ ಆಪೋಸಿಟ್ ಬಿಲ್ಡಿಂಗ್ಸ್ ಎಲ್ಲ ಕಾಣತ್ತಾವಲ್ಲ, ಆ ಸೈಡ್ ಹೋಗ್ಬೇಕು. ಸೊ ನಾವು ಬೋಟ್ ರೈಡ್ ಕಡೆ ಹೋಗಿದ್ದಿಲ್ಲ. ವಾಟರ್ ಫಾಲ್ನ ಕ್ಲೋಸಪ್ ಇಂತ್ರ ಅಲ್ಲೊಂದು ಬ್ರಿಡ್ಜ್ ಕಟ್ಸಾರ, ನಾವು ಅಲ್ಲೇ ಹೋಗಿ ನೋಡ್ಲಿಕ್ಕತ್ತೀವಿ. ಬೋಟ್ ರೈಡ್ ಅವ್ರದ್ದು ಎಕ್ಸ್ಪೀರಿಯನ್ಸ್ನು ಅಮೇಝಿಂಗ್ ಇತ್ತು ಅಂತ ಅನಿಸ್ಲಿಕ್ಕತ್ತದ. ಅಲ್ಲಿ ಚೀರದು ಅದೆಲ್ಲ ಕೇಳಿಸ್ಲಿಕ್ಕತ್ತಿತ್ತು ನಮಗೆ. ಆ್ಯಂಡ್ ವಾಟರ್ ಫಾಲ್ಸ್ ಬಂತು ನೋಡ್ರಿ ಇಲ್ಲಿ. ವೆರಿ ಪವರ್ಫುಲ್ ರಾ ನೇಚರ್ ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾವು. ಇದು 23 ಮೀಟರ್ ಅಷ್ಟೇ ಹೈಟ್ ಐತಿ, ಬಟ್ 150 ಮೀಟರ್ ಅಗಲ ಇರೋ ವಾಟರ್ ಫಾಲ್ ಅಂತಿದು. ಸೊ ಅಮೇಝಿಂಗ್, ಟ್ರೂಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೀವು ನೋಡಿ ಎಂಜಾಯ್ ಮಾಡಿರಿ. ಇದನ್ನು ನೋಡಿ ಫುಲ್ ಖುಷಿಯಾದರು. 1-2 hours ಸ್ಪೆಂಡ್ ಮಾಡಿ ನಾವು ಹೊಂಟ್ವಿ ನಮ್ಮದು ಸ್ವಿಟ್ಜರ್ಲ್ಯಾಂಡ್ನಾಗ ಎಲ್ಲಿ ಸ್ಟೇ ಬುಕ್ ಮಾಡೀವಿ ಅಲ್ಲಿ. ಆ್ಯಂಡ್ ನೋಡಿರಿ ಇಷ್ಟು ಬ್ಯೂಟಿಫುಲ್ ವೆದರ್. ಸ್ವಿಟ್ಜರ್ಲ್ಯಾಂಡ್ನಾಗ ನಾವು ಡ್ರೈವ್ ಮಾಡ್ಲಿಕ್ಕತ್ತಿದ್ವಿ. ಇಟ್ ವಾಸ್ ವೆರಿ ಅಮೇಝಿಂಗ್. ಆ್ಯಂಡ್ 1-2-3 ಅವರ್ ಡ್ರೈವ್ ಮಾಡ್ತಿದ್ದಂಗೆ ನಮ್ಮದು ಸ್ಟೇ ಬಂತು. ಇಸಲ್ಟ್ ವಾಲ್ಡ್ ಅಂತಂದು ಒಂದು ಊರೈತಿ. ಅಗದಿ ಪೋಸ್ಟ್ ಕಾರ್ಡ್ ಥರ ಇತ್ತು ಊರು. ಆ ಕಡೆ ಈ ಕಡೆ ಲೇಕು, ಮಧ್ಯಕ್ಕೆ ಮನೆ, ಎದುರಿಗೆ ಗುಡ್ಡ, ಆ್ಯಂಡ್ ಫುಲ್ ಕೆಳಗಿರೋ ಕ್ಲೌಡ್ಸು. ಅಗದಿ ಪಿಕ್ಚರ್ನಾಗ ಹೆಂಗೆ ತೋರಿಸ್ತಾರಲ್ರಿ ಹಂಗೆ ಇತ್ತು. ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಕಮೆಂಟ್ ಮಾಡಿರಿ, ಇದ್ರದ್ದು ಪ್ಲೇಸ್ ಲೊಕೇಶನ್ ಡೀಟೇಲ್ಸ್ ಕೊಡ್ತೇನೆ ನಾನು ನಿಮಗೆ. ಈಗ ಬೆಸ್ಟ್ ಪಾರ್ಟ್, ನಾವು ನಮ್ಮ ಸ್ಟೇಗೆ ಬಂದ್ವಿ. ಆ್ಯಂಡ್ ನಮಗೂ ಈ ಸ್ಟೇ ಅಂತ ಹೊರಗೆ ವ್ಯೂಸ್ ನೋಡಿ ಮುಂದೆ ಯಾವ ಪ್ಲೇಸಿಗೂ ಹೋಗೋದೇ ಬೇಡ, ಇಲ್ಲೇ ಇದ್ದುಬಿಟ್ರಾತಂತಂದು ಅಷ್ಟು ಖುಷಿ ಆಗ್ಲಿಕ್ಕತ್ತಿತ್ತು. ಈಗ ನೋಡಿರಿ, ನೀವು ಎಂಜಾಯ್ ಮಾಡಿರಿ ವ್ಯೂಸನ್ನು. ಹೆಂಗೈತಿ ಅಂತಂದು ಕಮೆಂಟ್ನಾಗ ಹೇಳ್ರಿ. ಅಲ್ಲೇ ಮನೆ ಕೆಳಗೆ ಇಳಿದ್ರೆ ಇಷ್ಟು ಬ್ಯೂಟಿಫುಲ್ ಆದ ಲೇಕ್ ಆ್ಯಂಡ್ ಆಸಮ್ ಸೀನರಿ. ಸ್ವಿಟ್ಜರ್ಲ್ಯಾಂಡಿಗೆ ಬಂದೇವಿ ಅಂತಂದು ಫೀಲ್ ಕೊಡುವಂಥ ಹಳ್ಳಿಗಳು, ಊರುಗಳು. ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಮತ್ತೆ ನೆಕ್ಸ್ಟ್ ಯಾವ ಊರು ಹೋಗ್ತೀವಿ ಇನ್ನೂ ಅಮೇಝಿಂಗ್ ಐತಿ. ಶರಣಾರ್ಥಿ.